ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾನು ಮನೆಯಲ್ಲೇ ಕೂತು ಸಿಂಪಲ್ಲಾಗಿ ಸೀರೆ ಗುಚ್ಚ ಹೇಗೆ ಮಾಡೋದು ಅಂತ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಇವಾಗ ನಾನು ಸೀರೆಯ ತುದಿ ದಾರವನ್ನು ನೀಟಾಗಿ ಬಿಡಿಸ್ಕೊಳ್ತಾ ಇದ್ದೀನಿ. ನೀಟಾಗಿ ಬಿಡಿಸ್ಕೊಂಡ ನಂತರ ಬಾಚಣಿಗೆ ಮೂಲಕ ನೀಟಾಗಿ ಬಾಚ್ಕೊಳ್ಬೇಕು ದಾರವನ್ನು. ನಂತರ ಅರ್ಧ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಅಳತೆ ಟೇಪ್ ಮೂಲಕ. ಇವಾಗ ನಾನು ಮಾರ್ಕ್ ಮಾಡ್ಕೊಳ್ತೇನೆ. ಅಳತೆ ಟೇಪ್ ಇಟ್ಕೊಂಡು ಅರ್ಧ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೇನೆ. ನೀಟಾಗಿ ಮಾರ್ಕ್ ಮಾಡಿಕೊಳ್ಬೇಕು ಅರ್ಧ ಇಂಚಿಗೆ. ನಂತರ ಅರ್ಧ ಇಂಚ್ಗೆ ಮಾರ್ಕನ್ನು ನೋಡಿ ದಾರವನ್ನು ತಗೊಂಡು ನಾಟನ್ನು ಹಾಕ್ಕೊಳ್ಬೇಕು ನೀಟಾಗಿ. ನಾವೆಲ್ಲಿ ಮಾರ್ಕ್ ಮಾಡಿದ್ದೆವು ಅಲ್ಲೇ ಅರ್ಧ ಇಂಚ್ಗೆ ದಾರವನ್ನು ನಾವು ತಗೊಳ್ಬೇಕು. ಹೀಗೆ ಅರ್ಧ ಇಂಚ್ಗೆ ದಾರವನ್ನು ತಗೊಂಡು ನಾಟ್ ಹಾಕ್ಕೊಳ್ತಾ ಹೋಗಬೇಕು ಈ ರೀತಿಯಾಗಿ. ಇವಾಗ ನಾಟ್ ಯಾವ ರೀತಿ ಹಾಕೋದಂತ ಹೇಳಿದರೆ, ನಾವು ಮಾರ್ಕ್ ಮಾಡಿದ್ದೀವಲ್ವಾ ಅಲ್ಲಿಗೆ ಸೂಜಿಯಲ್ಲಿ ಇಟ್ಕೊಂಡು ದಾರವನ್ನು ತಗೊಂಡ್ಬಿಟ್ಟು ಸ್ವಲ್ಪ ಸುತ್ತಬಿಟ್ಟು ಈ ರೀತಿಯಾಗಿ ನಾಟನ್ನು ಹಾಕಬೇಕು. ಈ ರೀತಿಯಾಗಿ ನಾಟನ್ನು ಹಾಕಬೇಕು. ಅದೇ ರೀತಿ ಸೀರೆ ಫುಲ್ಲು ಈ ರೀತಿಯಾಗಿ ನಾಟನ್ನು ಹಾಕ್ಕೊಳ್ತಾ ಹೋಗಬೇಕು. ನಂತರ ಫಸ್ಟಿನ ದಾರವನ್ನು ಎರಡನೇ ದಾರಕ್ಕೆ ಜಾಯಿಂಟ್ ಮಾಡಿ ಸ್ವಲ್ಪ ಸುತ್ತಿ ಈ ರೀತಿಯಾಗಿ ಮತ್ತೊಂದು ನಾಟ್ ಹಾಕಬೇಕು. ಯಾವ ರೀತಿ ಹಾಕ್ಕೊಳ್ತಿದ್ದೀನಿ ನಂತರ ನೋಡಿ. ಅದೇ ರೀತಿ ಎರಡನೇದಕ್ಕೂ ಕೂಡ ಫಸ್ಟಿನ ಆ ದಾರ ಮತ್ತು ಈ ದಾರ ಎರಡು ಒಟ್ಟುಗೂಡಿಸಿ ಮತ್ತೊಂದು ನಾಟ್ ಹಾಕ್ಕೊಳ್ತಾನೆ ಹೋಗಬೇಕು. ಅಕ್ಕಪಕ್ಕದ ದಾರವನ್ನು ಎರಡು ಒಟ್ಟುಗೂಡಿಸಿ ಮತ್ತೊಂದು ನಾಟ್ ಹಾಕಬೇಕು. ಅದೇ ರೀತಿ ಸೀರೆ ಫುಲ್ ಹಾಕ್ಕೊಳ್ತಾನೆ ಹೋಗಬೇಕು. ನಾಟೆಲ್ಲ ಕಂಪ್ಲೀಟ್ ಆದ ನಂತರ ಈ ರೀತಿ ಲುಕ್ ತೋರುತ್ತೆ. ನಾನು ರೆಡ್ ಕಲರ್ ತಗೊಂಡಿದ್ದೀನಿ, ಯಾಕಂದರೆ ಸೀರೆ ಕಲರ್. ಅದರಿಂದ 60 ಎಳೆ ದಾರ ತಗೊಂಡು ತುದಿಗೆ ಗಮ್ ಹಾಕ್ಕೊಂಡಿದ್ದೀನಿ. ಇವಾಗ ಹಾಕ್ತಾ ಇದ್ದೀನಿ ಟೈಟ್ ಮಾಡಿಕೊಂಡು. ಹಾಕಿಬಿಟ್ಟು ಈ ರೀತಿ ದಾರವನ್ನು ಟೈಟಾಗಿ ಹಿಡ್ಕೊಳ್ಬೇಕು, ಸರಿ ಮಾಡಿಕೊಳ್ಬೇಕು. ನಂತರ ಒಂದು ಸೂಜಿಗೆ ಜರಿ ಥ್ರೆಡನ್ನು ಹಾಕಿಬಿಟ್ಟು ಥ್ರೆಡ್ಡಿನ ಹಿಂದೆಗಡೆ ಈ ರೀತಿಯಾಗಿ ಹಾಕಿಬಿಟ್ಟು ಈ ರೀತಿಯಾಗಿ ಥ್ರೆಡ್ಡಿನ ಹಿಂದೆಗಡೆ ಹಾಕಿಬಿಟ್ಟು ಜರಿ ಥ್ರೆಡ್ಡಿನ ತುದಿಯನ್ನು ಥ್ರೆಡ್ಡಿನ ಜೊತೆಗೆ ಹಿಡ್ಕೊಳ್ಬೇಕು. ಆಮೇಲೆ ಸೂಜಿಯನ್ನು ಈ ರೀತಿಯಾಗಿ ಸರಿ ಮಾಡಿಕೊಂಡು ಥ್ರೆಡ್ಡಿನ ಹಿಂದೆಗಡೆಯಿಂದ ಬಂದು ಮತ್ತೆ ಜರಿ ಥ್ರೆಡ್ ಒಳಗೆ ಹಾಕಿಬಿಟ್ಟು ಲಾಕ್ ಬರುವಂತೆ ಲಾಕ್ ಮಾಡಬೇಕು ಟೈಟಾಗಿ. ಅದೇ ರೀತಿ ಮತ್ತೊಂದು ಸರಿ ಥ್ರೆಡ್ಡಿನ ಹಿಂದೆಗಡೆ ಬಂದು ಮತ್ತೆ ಇನ್ನೊಂದು ಸರಿ ಜರಿ ಥ್ರೆಡ್ ಒಳಗೆ ಹಾಕಿಬಿಟ್ಟು ಲಾಕ್ ಮಾಡಬೇಕು. ಇದೇ ರೀತಿ 3 ಸಲ ಲಾಕ್ ಮಾಡಬೇಕು. ನಂತರ ಥ್ರೆಡ್ಡಿನ ಗಂಟಿನೊಳಗೆ ಸೂಜಿಯನ್ನು ಹಾಕಿಬಿಟ್ಟು ಥ್ರೆಡ್ ಲಾಕ್ ಮಾಡಬೇಕಲ್ವ, ಸೂಜಿಯನ್ನು ಹಾಕಿಬಿಟ್ಟು ಆ ಗಂಟಿನೊಳಗೆ ಆ ಸೂಜಿಯನ್ನು ದಾರದೊಳಗೆ ಹಾಕಿಬಿಟ್ಟು ಲಾಕ್ ಮಾಡಬೇಕು. ಗಂಟನ್ನು ಟೈಟ್ ಮಾಡಿಬಿಟ್ಟು ಕಟ್ಟರಿಂದ ಕಟ್ ಮಾಡಬೇಕು.
ನಂತರ ಎಲ್ಲ ಫಿನಿಶ್ ಆದ ನಂತರ 1 ಇಂಚಿಗೆ ಗುಚ್ಛವನ್ನು ಶೇಪ್ ಮಾಡಬೇಕು. ಈ ರೀತಿಯಾಗಿ ಇಟ್ಕೊಂಡ್ಬಿಟ್ಟು ಕುಚ್ಚವನ್ನು ಶೇಪ್ ಮಾಡಬೇಕು 1 ಇಂಚಿಗೆ. ಇದು ಕಂಪ್ಲೀಟ್ ಲುಕ್ ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ. ಇಷ್ಟು ಕಂಪ್ಲೀಟ್ ಮಾಡಿದೆ.